explain the deduction under section 80C. So before moving to deduction under section 80C, so what are these deductions actually? Deduction andre ಏನು ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. See, when you add 5 heads of income, the total is called as gross total income. Gross total income ಅಂತ ಕರಿತೀವಿ. ಯಾವುದು 5 heads of income ಅಂದ್ರೆ income from salary, income from house property, income from business or profession, income from capital gains, income from other sources. When you add all these 5 heads of income, the resulting figure is called as gross total income. From the gross total income, you are going to deduct the deductions na less ಮಾಡ್ತೀವಿ. So deduction ಅಂತ ಹೇಳಿದಾಗ ಒಂದೇ deduction ಅಲ್ಲ ಸ್ಟೂಡೆಂಟ್ಸ್. Under income tax act there are several deductions under section 80. Under section 80 ಅಲ್ಲಿ ಸುಮಾರು ಡಿಡಕ್ಷನ್ಸ್ ಗಳಿದೆ. ಸೊ ಡಿಡಕ್ಷನ್ ಫ್ರಮ್ 80C to 80U ಅಂತ ಹೇಳ್ತೀವಿ. ದಟ್ ಈಸ್ ವಿಚ್ ಆರ್ ದ ಡಿಡಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ಡಿಡಕ್ಟ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ಇಸ್ ಇಟ್ ಇಸ್ ದ ಡಿಡಕ್ಷನ್ಸ್ ಫ್ರಮ್ 80C to 80U. ಸೊ ಆಫ್ಟರ್ ಡಿಡಕ್ಟಿಂಗ್ ದ ಡಿಡಕ್ಷನ್ಸ್ ಫ್ರಮ್ 80C to 80U ದ ರಿಸಲ್ಟಿಂಗ್ ಫಿಗರ್ ಇಸ್ ಕಾಲ್ಡ್ ಆಸ್ ಟೋಟಲ್ ಇನ್ಕಮ್. ಆ ರಿಸಲ್ಟಿಂಗ್ ಫಿಗರ್ನ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ನಾವು ವಿ ಶಾಲ್ ಕನ್ಫೈನ್ ಅವರ್ ಡಿಸ್ಕಷನ್ ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ನೋಡಿ, ಡಿಡಕ್ಷನ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು 80C ಇಂದ ಡಿಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಸಿ ದೇರ್ ಫಾಲೋಯಿಂಗ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಡಿಡಕ್ಷನ್ ಅಂಡರ್ ದಿಸ್ ಸೆಕ್ಷನ್. ಅಂದ್ರೆ 80C ಅಲ್ಲಿ ಯಾವುದೆಲ್ಲ ಪೇಮೆಂಟ್ಸ್ ನಾವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪೇಮೆಂಟ್ ಆಫ್ LIC ಪ್ರೀಮಿಯಂ. LIC ಪ್ರೀಮಿಯಂ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ LIC ಪಾಲಿಸಿ, ನೀವು LIC ಪಾಲಿಸಿ ತಗೊಂಡಿದ್ದೆ ಆದ್ರೆ, ಸೊ ನೀವು ಅದ್ರ ಮೇಲೆ ಆ LIC ಪಾಲಿಸಿ ತಗೊಳೋದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ವಿನ್ ಯು ಪರ್ಚೇಸ್ ಆನ್ LIC ಅವಾಗ ನೀವು ಪ್ರೀಮಿಯಂನ ಪೇ ಮಾಡಬೇಕು. ಅಂದ್ರೆ LICಯ ಕಂತುಗಳನ್ನ ಕಟ್ಟಬೇಕು. ಅದು ನೀವು ಹೇಗೆ ಕಟ್ತೀರಾ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಲೈಕ್ ಇನ್ಸ್ಟಾಲ್ಮೆಂಟ್ಸ್. ಕೆಲವೊಬ್ರು ಮಂತ್ಲಿ, ಕೆಲವೊಬ್ರು ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಮೌಂಟ್ಸ್ ಯು ವಿಲ್ ಪೇ. ಸೊ ಅದನ್ನ ಏನ್ ಕರಿತೀವಿ ಅಂತ ಹೇಳಿದ್ರೆ ಪ್ರೀಮಿಯಂ ಅಂತ ಕರಿತೀವಿ. LIC ಪಾಲಿಸಿ ತಗೊಂಡಾಗ ಒಬ್ಬ ಪರ್ಸನ್, ಯಾರು ಪಾಲಿಸಿ ಹೋಲ್ಡರ್ ಇದ್ದಾನೆ, ಹಿ ವಿಲ್ ಪೇ ದ ಅಮೌಂಟ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಪೇ ಮಾಡ್ತಾರೆ, ಅಥವಾ ಆನ್ಯುಟಿ ಅಂತ ಕರಿತೀವಿ. ಸೊ ಅಂದ್ರೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ಪ್ಲಾನ್. ಸೊ ಯು ಮೇ ಆಫ್ ಫಾರ್ ಮಂತ್ಲಿ ಆರ್ ಇಟ್ ಮೇ ಬಿ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಆರ್ ಇಯರ್ಲಿ. ಸೊ ಏನು ಅಮೌಂಟ್ನ ನೀವು LIC ಪಾಲಿಸಿ ಮೇಲೆ ಪೇ ಮಾಡ್ತೀರಾ ಅದನ್ನ ನಾವು ಪ್ರೀಮಿಯಂ ಅಂತ ಕರಿತೀವಿ. ಸೊ ಇಫ್ ಎನಿ LIC ಪ್ರೀಮಿಯಂ ಇಸ್ ಪೇಡ್ ದಟ್ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ಡಿಡಕ್ಷನ್. ಸೊ ಯಾರ ಮೇಲೆ ನಾವು ಪಾಲಿಸಿ ತಗೊಂಡಿರ್ತೀವಲ್ಲ, ಸೊ ಯಾರ್ಯಾರ ಪಾಲಿಸಿ ಮೇಲೆ ನಾವು ಪ್ರೀಮಿಯಂ ಪೇ ಮಾಡಿರ್ತೀವಿ, ಯಾವ್ದನ್ನ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೂಡೆಂಟ್ಸ್. ಇನ್ ಕೇಸ್ ಆಫ್ ಇಂಡಿವಿಜುವಲ್ಸ್, ಎನಿ ಪ್ರೀಮಿಯಂ ಪೇಡ್ ಟುವರ್ಡ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಟೇಕನ್ ಆನ್ ಸೆಲ್ಫ್, ಸ್ಪೌಸ್ ಅಂಡ್ ಚಿಲ್ಡ್ರನ್. ಸ್ಪೌಸ್ ಹಿಯರ್ ಮೀನ್ಸ್, ಸಿ ಫಾರ್ ಹಸ್ಬೆಂಡ್ ಸ್ಪೌಸ್ ಮೀನ್ಸ್ ವೈಫ್, ಫಾರ್ ವೈಫ್ ಸ್ಪೌಸ್ ಮೀನ್ಸ್ ಹಸ್ಬೆಂಡ್. ಸ್ಪೌಸ್ ಅಂತ ಹೇಳಿದ್ರೆ ಈಗ ಕಪಲ್ ಕೇಸಲ್ಲಿ, ಸೊ ಗಂಡಂಗೆ ಹೆಂಡತಿ ಸ್ಪೌಸ್, ಹೆಂಡತಿಗೆ ಗಂಡ ಸ್ಪೌಸ್. ದಟ್ ಈಸ್ ದ ಮೀನಿಂಗ್ ಆಫ್ ಸ್ಪೌಸ್. If the policy, an individual can take policy on his life, SSC ಅದನ್ನು ತನ್ನ ಲೈಫ್ ಮೇಲೆ ಪಾಲಿಸಿ ತಗೊಬೋದು, ತನ್ನ ಸ್ಪೌಸ್ನ ಲೈಫ್ ಮೇಲೆ ಪಾಲಿಸಿ ತಗೊಬೋದು, ತನ್ನ ಮಕ್ಕಳ ಲೈಫ್ ಮೇಲೆ ಪಾಲಿಸಿ ತಗೊಂಡಿದ್ದೆ ಆದ್ರೆ ಅದ್ರ ಮೇಲೆ ಏನು ಇಂಡಿವಿಜುವಲ್ ಪ್ರೀಮಿಯಂ ಪೇ ಮಾಡ್ತಾನೆ, that can be claimed as deduction under section 80C. I hope you are able to understand. An individual can take policy on his life, on the life of his spouse, on the life of his children. So ಮಕ್ಕಳ ಮೇಲೆ, ತನ್ನ ಸ್ಪೌಸ್ ಮೇಲೆ, ತನ್ನ ಲೈಫ್ ಮೇಲೆ ಏನು ಪಾಲಿಸಿ ತಗೊಂಡಿರ್ತಾನೆ, ಇಫ್ ಅನ್ ಇಂಡಿವಿಜುವಲ್ ಪೇಸ್ ಪ್ರೀಮಿಯಂ ಪೇ ಮಾಡ್ತೀಯಾನೆ ಅಂತ ಹೇಳಿದ್ರೆ ಅದನ್ನ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಬೋದು. ಅಂಡ್ ಇನ್ ಕೇಸ್ ಆಫ್ HUF, ಇಫ್ ಪಾಲಿಸಿ ಇಸ್ ಟೇಕನ್ ಆನ್ ದ ಲೈಫ್ ಆಫ್ ಎನಿ ಮೆಂಬರ್ ಆಫ್ HUF ನ ಮೆಂಬರ್ ಮೇಲೆ ಏನಾದರೂ ಪಾಲಿಸಿ, ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದೆ ಆದ್ರೆ, ಇಫ್ ಎನಿ ಪ್ರೀಮಿಯಂ ಇಸ್ ಪೇಡ್ ದಟ್ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ಡಿಡಕ್ಷನ್. ಸೊ ವಾಟ್ಸ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಮೌಂಟ್ ಎಷ್ಟು ಅಂತ ನಾವು ನೋಡೋದಾದ್ರೆ, ಡಿಡಕ್ಷನ್ ಈಸ್ ಅಲೋಡ್ ಇಫ್ ಪಾಲಿಸಿ ಇಶ್ಯೂಡ್ ಬಿಫೋರ್ 1/4/2012. ಅಂದ್ರೆ ಪಾಲಿಸಿ ಎಲ್ಲಾದ್ರೂ 1/4/2012 ನ ಹಿಂದೆ ಪಾಲಿಸಿ ತಗೊಂಡಿದ್ದೆ ಆದ್ರೆ, ಇಫ್ ದ ಪಾಲಿಸಿ ಇಸ್ ಟೇಕನ್ ಬಿಫೋರ್ 1/4/2012, ಬಿಫೋರ್ 1/4/2012 ಅಂತ ಹೇಳಿದ್ರೆ 31/3/2012 ಅಥವಾ ಅದರ ಹಿಂದಿನ ಡೇಟ್ ಅಲ್ಲಿ ಎಲ್ಲರೂ ಪಾಲಿಸಿ ತಗೊಂಡಿದ್ದೆ ಆದ್ರೆ, ಅವಾಗ 20% of sum assured, 20% of sum assured means policy amount, 20% of policy amount or actual premium paid, whichever is less. So that is deductible, students. So under section 80C, the LIC premium is deductible, but you have to see the policy date, when the policy has been taken. ಯಾವಾಗ ಪಾಲಿಸಿ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇಫ್ ದ ಪಾಲಿಸಿ ಇಸ್ ಟೇಕನ್ ಬಿಫೋರ್ 1/4/2012, ಬಿಫೋರ್ 1/4/2012 ಅಂತ ಹೇಳಿದ್ರೆ 31/3/2012 or before, if the policy is taken, then how the deduction is claimed is
20% of the sum assured, that is 20% of policy amount or actual premium paid, ಎಷ್ಟು ಪ್ರೀಮಿಯಂ ಪೇ ಮಾಡಿರ್ತಾನೆ ಅದು, ವಿಚ್ ಎವರ್ ಇಸ್ ಲೆಸ್, ಯಾವ್ದು ಕಡಿಮೆ ಇದೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಇಫ್ ದ ಪಾಲಿಸಿ issued after 1/4/2012, ಅದೇ ಎಲ್ಲಾದ್ರೂ if the policy is issued or taken after 1/4/2012, after 1/4/2012 ಅಂತ ಹೇಳಿದ್ರೆ including 1/4/2012, 1/4/2012 ಅಥವಾ ಅದರ ನಂತರ ಡೇಟ್ ಅಲ್ಲಿ ಏನಾದ್ರು ಪಾಲಿಸಿ ತಗೊಂಡಿದ್ದೆ ಆದ್ರೆ, ಸೊ ಅವಾಗ it is 10% of the total sum assured, 10% of policy amount or the actual premium paid, whichever is less, ಯಾವ್ದು ಕಡಿಮೆ ಅದನ್ನ ತಗೋಬೇಕಾಗುತ್ತೆ. ಅಂಡ್ ರಿಗಾರ್ಡಿಂಗ್ ದಿಸ್ ಪ್ರೀಮಿಯಂ ಅಮೌಂಟ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಬಿ ಪರ್ಟಿಕ್ಯುಲರ್ ಆರ್ ಸ್ಪೆಸಿಫಿಕ್ ಇನ್ ರೆಸ್ಪೆಕ್ಟ್ ಆಫ್ ಡೇಟ್ ಗಿವನ್. ಡೇಟ್ ಏನ್ ಕೊಟ್ಟಿರ್ತಾರೆ ಅಥವಾ ಇಯರ್ ಏನ್ ಕೊಟ್ಟಿರ್ತಾರೆ ನೀವು ನೋಡ್ಬೇಕಾಗುತ್ತೆ, ವೆದರ್ ಇಟ್ ಇಸ್ before 1/4/2012 or after 1/4/2012. If the policy is taken before 1/4/2012, so aವಾಗ 20% of sum assured or actual premium paid, whichever is less. If the policy is taken on 1/4/2012, ಪರ್ಫೆಕ್ಟ್ ಆಗಿ 1/4/2012 ಗೆ ಪಾಲಿಸಿ ತಗೊಂಡಿದ್ದಾನೆ ಅಥವಾ ಅದರ ನಂತರ ಡೇಟಿಗೆ ಎಲ್ಲರೂ ಪಾಲಿಸಿ ತಗೊಂಡಿದ್ದೆ ಆದ್ರೆ 2/4/2012, 3/4/2012, these are the following dates. ಸೊ ಅವಾಗ ಎಲ್ಲರೂ ತಗೊಂಡಿದ್ದೆ ಆದ್ರೆ it is 10% of sum assured or actual premium paid, whichever is less. So let me move to the second point. Payment towards deferred annuity plan. So deferred annuity plan means annuity ಅಂತ ಹೇಳಿದ್ರೆ ಈಗ ನೀವೇನು ಫ್ರೀಕ್ವೆಂಟ್ ಆಗಿ ಅಮೌಂಟ್ ಪೇ ಮಾಡ್ತಾ ಇರ್ತೀರಾ ಅದನ್ನ ನಾವು annuity plan ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಟೇಕನ್ ಅನ್ LIC ಪಾಲಿಸಿ ಯು assume and you are paying premium monthly you assume, ಅಂದ್ರೆ ಪಾಲಿಸಿ ತಗೊಂಡಿದ್ದೀರಾ and ಪ್ರೀಮಿಯಂ ನೀವು ಪ್ರತಿ ತಿಂಗಳು ಪೇ ಮಾಡ್ತಾ ಇದ್ದೀರಾ. ಸೊ ಯು ಆರ್ ಪೇಯಿಂಗ್ ರೆಗ್ಯುಲರ್ಲಿ, ಎನಿ ಪೇಮೆಂಟ್ ಮೇಡ್ ರೆಗ್ಯುಲರ್ಲಿ ಬೇಸ್ಡ್ ಆನ್ ಎ ಪೀರಿಯಡಿಕಲ್ ಇಂಟರ್ವಲ್ಸ್, ಅಂದ್ರೆ ಪೀರಿಯಡಿಕಲ್ ಆಗಿ ನೀವು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಆನ್ಯುಟಿ ಅಂತ ಕರಿತೀವಿ. ಪೇಮೆಂಟ್ ಟುವರ್ಡ್ಸ್ ಡೆಫರ್ಡ್ ಆನ್ಯುಟಿ ಪ್ಲಾನ್, ಯಾವ್ದಾದ್ರು ಡೆಫರ್ಡ್ ಆನ್ಯುಟಿ ಪ್ಲಾನ್ಗೆ SSC ಪೇ ಮಾಡಿದ್ದೆ ಆದ್ರೆ ದಟ್ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ಡಿಡಕ್ಷನ್. Deduction made by government from the salary of employee for making provisions for spouse and children subject to a maximum of 20% of salary. ಅಂದ್ರೆ ಗವರ್ಮೆಂಟ್ ಎಲ್ಲಾದ್ರೂ ಎಂಪ್ಲಾಯಿ ಸ್ಯಾಲರಿ ಇಂದ ಡಿಡಕ್ಷನ್ ಮಾಡಿದ್ದೆ ಆದ್ರೆ, ಇಫ್ ಎನಿ ಅಮೌಂಟ್ ಇಸ್ ಡಿಡಕ್ಟೆಡ್ ಬೈ ದ ಗವರ್ಮೆಂಟ್ ಫ್ರಮ್ ದ ಸ್ಯಾಲರಿ ಆಫ್ ಎಂಪ್ಲಾಯಿ ಸ್ಯಾಲರಿ ಇಂದ ಗವರ್ಮೆಂಟ್ ಏನೋ ಡಿಡಕ್ಷನ್ ಮಾಡಿದ್ದೆ ಆದ್ರೆ, ಸೊ ಮ್ಯಾಕ್ಸಿಮಮ್ 20% ಆಫ್ ಸ್ಯಾಲರಿ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಡಿಡಕ್ಷನ್. ಅಂದ್ರೆ ಎಷ್ಟು ATCL ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು ಅಂತ ಹೇಳಿದ್ರೆ 20% ಆಫ್ ಸ್ಯಾಲರಿ ಏನ್ ಡಿಡಕ್ಟ್ ಮಾಡಿರ್ತಾರೆ ಗವರ್ಮೆಂಟ್ ಎಂಪ್ಲಾಯಿ ಸ್ಯಾಲರಿಯಿಂದ 20% ಆಫ್ ಸ್ಯಾಲರಿ ಏನ್ ಡಿಡಕ್ಟ್ ಮಾಡಿರ್ತಾರೆ ಅದನ್ನ ಮಾತ್ರ ಕನ್ಸಿಡರ್ ಮಾಡಬಹುದು. ಸೊ ಯಾವ ಪರ್ಪಸ್ಸಿಗೆ ಸ್ಯಾಲರಿಯಿಂದ ಡಿಡಕ್ಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಫಾರ್ ದ ಪ್ರೊವಿಷನ್ ಫಾರ್ ಸ್ಪೌಸ್ ಅಂಡ್ ಚಿಲ್ಡ್ರನ್, ಅಂದ್ರೆ ಮಕ್ಕಳಿಗೋಸ್ಕರ ಅಥವಾ ಅವನ ಸ್ಪೌಸಿಗೋಸ್ಕರ. ಸೊ ಏನಾದ್ರೂ ಸ್ಯಾಲರಿಯಿಂದ ಗವರ್ಮೆಂಟ್ ಡಿಡಕ್ಟ್ ಮಾಡಿದ್ದೆ ಆದ್ರೆ ಮ್ಯಾಕ್ಸಿಮಮ್ 20% ಆಫ್ ಸ್ಯಾಲರಿ can be claimed as deduction. Next is employees contribution towards statutory provident fund, recognized provident fund and approved superannuation fund. And let me explain the fifth point also, contribution towards public provident fund. See, if you see here they have given different types of provident funds here. See, mainly under Income Tax Act there are 5 provident funds, students. One is statutory provident fund, recognized provident fund, the opposite of recognized is unrecognized provident fund, public provident fund, superannuation fund. So idu 5 ರೀತಿಯ provident funds ಇದೆ. ಈಗ both employer and employee will contribute towards the provident funds. Provident funds ಗೆ employer contribute ಮಾಡ್ತಾನೆ, employee contribute ಮಾಡ್ತಾರೆ. But under 80C ಯಾವುದು ಡಿಡಕ್ಷನ್ ಆಗಿ ಸಿಗುತ್ತೆ ಅಂದ್ರೆ it is the employees contribution towards. ಈಗ ಇದು ಯಾವ್ದೆಲ್ಲ ಪ್ರಾವಿಡೆಂಟ್ ಫಂಡ್ಸ್ ಗೆ ಡಿಡಕ್ಷನ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ 5 ಪ್ರಾವಿಡೆಂಟ್ ಫಂಡ್ಸ್ ಇದೆ. ಅದರಲ್ಲಿ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಏನ್ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅದು ಸಿಗಲ್ಲ. ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಗೆ ಎಂಪ್ಲಾಯಿ ಏನ್ ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಅದು ಸಿಗಲ್ಲ. ಇನ್ನು ಉಳಿದಿದ್ದ 4 ಫಂಡ್ಸ್ ಗೆ ಏನ್ ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ದಟ್ ಕ್ಯಾನ್ ಬಿ ಕ್ಲೈಮ್ಡ್ ಆಸ್ ಡಿಡಕ್ಷನ್. ಎಕ್ಸ್ಕ್ಲೂಡಿಂಗ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಸೊ ಎಷ್ಟು ಪ್ರಾವಿಡೆಂಟ್ ಫಂಡ್ ಉಳಿಯುತ್ತೆ ಅಂದ್ರೆ 4 ಪ್ರಾವಿಡೆಂಟ್ ಫಂಡ್ಸ್ ರಿಮೈನ್ ಸ್ಟೂಡೆಂಟ್ಸ್. ಯಾವ್ದೆಲ್ಲ 4 ಪ್ರಾವಿಡೆಂಟ್ ಫಂಡ್ ಅಂತ ಹೇಳಿದ್ರೆ ಸ್ಟ್ಯಾಟ್ಯುಟರಿ ಪ್ರಾವಿಡೆಂಟ್ ಫಂಡ್, next is recognized provident fund, public provident fund, superannuation fund. If any amount is contributed towards these provident funds excluding unrecognized provident fund ಬಿಟ್ಟು ಬೇರೆ other provident fund ಗೆ contribute ಮಾಡಿದ್ದೆ ಆದ್ರೆ employee contribution can be claimed as deduction. Next is 6th one, subscription to national savings certificates 8th issue. So NSC 8th issue it is called, students. If an SSC subscribes or purchases NSC 8th issue as well as 9th issue. Remember students, 8th issue NSC 8th issue ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರು ಅಥವಾ 9th issue ಸಬ್ಸ್ಕ್ರೈಬ್ ಮಾಡಿದ್ರು that can be claimed as deduction. Next is
accrued interest on NSE 8th issue for first 5 years. That is interest on NSE 8th issue. So first 5 years the deduction can be claimed. And for 5 years NSE interest on NSE 8th issue can be claimed as deduction under section 80C. Contribution towards unit linked insurance plan, it is called as ULIP of UTI on own life, spouse life or any children life. That is, if an SSC contributes towards ULIP of UTI, Unit Trust of India, though ULIP anta plan ಇದೆ students, that is called as unit linked insurance plan. UTI na ULIP ಗೆಲ್ಲಾದರೂ SSC contribute ಮಾಡಿದ್ರೆ on own life, or it may be on spouse life, or it might be on children life, that can be claimed as deduction. Remember, unit linked insurance plan antanu kodbodu athwa ULIP antanu kodbodu, both they are one and the same students. ULIP stands for unit linked insurance plan. Let me move to the next point. Contribution towards unit linked insurance plan of LIC mutual fund. See how the UTI has unit linked insurance plan, in the same way even the LIC mutual fund also has ULIP, unit linked insurance plan ಇದೆ. ಯಾರ್ದು ಅಂತ ಹೇಳಿದ್ರೆ LIC mutual fund ನ ULIP plan ಇದೆ. ಅದಕ್ಕೆ ಏನಾದ್ರು SSC contribute ಮಾಡಿದ್ರೆ as per point number 9, even that is also deductible. Payment towards notified annuity of LIC. LIC ಯಾವ್ದಾದ್ರು annuity plan ಇದ್ರೆ, annuity plan ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ದಂಗೆ those plans under which a person has to pay the amounts regular payment ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ LIC ಪ್ರೀಮಿಯಂ ಮಂತ್ಲಿ ಕಟ್ತಾ ಇದ್ದೀರಾ, ಅಥವಾ ನೀವು ಕ್ವಾರ್ಟರ್ಲಿ ಅಮೌಂಟ್ ಕಟ್ತಾ ಇದ್ದೀರಾ, ಎವ್ರಿ 3 months ಪೇ ಮಾಡ್ತಾ ಇದ್ದೀರಾ, ಇಟ್ ಇಸ್ ಕಾಲ್ಡ್ ಅಸ್ ರೆಗ್ಯುಲರ್ಲಿ. ಅಥವಾ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಹಾಕ್ತಾ ಇದ್ದೀರಾ, ರೆಕರಿಂಗ್ ಡೆಪಾಸಿಟ್ ಮಾಡ್ತಾ ಇದ್ದೀರಾ, ಇದೆಲ್ಲ ರೆಗ್ಯುಲರ್ ಇಂಟರ್ವಲ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ದೋಸ್ annuity plans, if an SSC contributes or payment made towards notified annuity of LIC ಯಾವ್ದಾದ್ರು annuity plans ಗೆ ಏನಾದ್ರು amount contribute ಮಾಡಿದ್ರೆ, that can be claimed as deduction. Let me move to the point number 11. Subscription towards notified units of mutual fund or UTI. Subscription towards notified units ಅಂತ ಹೇಳಿದ್ದಾರೆ. What are these units actually? ಏನು units ಅಂತ ಹೇಳಿದ್ರೆ, ಯೂಶುವಲಿ ನಾವು units ಅಂತ ಹೇಳಿದ್ರೆ ಗ್ರಾಮ್ಸ್, kgs ಈ ರೀತಿ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಇಲ್ಲಿ units ಅಂತ ಹೇಳಿದ್ರೆ, see when a company requires capital, in order to borrow capital, the company will issue shares. ಅಂದ್ರೆ ಯಾವಾಗ ಕಂಪನಿಗಳಿಗೆ ಹಣ ಬೇಕಾಗಿರುತ್ತೆ, ಬಂಡವಾಳ ಬೇಕಾಗಿರುತ್ತೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಸೊ ಶೇರ್ಸ್ ಮುಖಾಂತರ ಆ ಬಂಡವಾಳನ ಕಲೆಕ್ಟ್ ಮಾಡ್ತಾರೆ. ಈಗ ಮ್ಯೂಚುವಲ್ ಫಂಡ್ ಕೇಸಲ್ಲಿ ಮ್ಯೂಚುವಲ್ ಫಂಡ್ಸ್ ಆಲ್ಸೋ ಇಶ್ಯೂ ಶೇರ್ಸ್. ಮ್ಯೂಚುವಲ್ ಫಂಡ್ ಆದವರು ಕೂಡ ಶೇರ್ಸ್ ನ ಇಶ್ಯೂ ಮಾಡ್ತಾರೆ, ಬಟ್ ದೇ ಆರ್ ನಾಟ್ ಕಾಲ್ಡ್ ಆಸ್ ಶೇರ್ ಸ್ಟೂಡೆಂಟ್ಸ್. ಅದನ್ನ ಏನಂತ ಕರಿತೀವಿ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಯೂನಿಟ್ಸ್. ಅರ್ಥ ಮಾಡ್ಕೊಳ್ಳಿ, ಮ್ಯೂಚುವಲ್ ಫಂಡ್ಸ್ ಏನ್ ಇಶ್ಯೂ ಮಾಡ್ತಾರಲ್ಲ ಅಥವಾ ಶೇರ್ಸ್ ಏನ್ ಇಶ್ಯೂ ಮಾಡ್ತಾರೆ, ಸೊ ಅವರು ಸಮೇತ ಶೇರ್ಸ್ ನ ಇಶ್ಯೂ ಮಾಡೋದು, ಬಟ್ ಇಟ್ ಇಸ್ ನಾಟ್ ಕಾಲ್ಡ್ ಆಸ್ ಶೇರ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಯೂನಿಟ್ಸ್. ಕಂಪನಿ ಇಶ್ಯೂ ಮಾಡೋದು ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಇಶ್ಯೂ ಮಾಡೋದು ಯೂನಿಟ್ಸ್ ಇಶ್ಯೂ ಮಾಡ್ತಾರೆ, ಅಮೌಂಟ್ ನ ಕಲೆಕ್ಟ್ ಮಾಡ್ತಾರೆ. ಸೊ ಸಬ್ಸ್ಕ್ರಿಪ್ಷನ್ ಟುವರ್ಡ್ಸ್ ನೋಟಿಫೈಡ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಆರ್ UTI. ಇಫ್ ಅನ್ SSC ಕಾಂಟ್ರಿಬ್ಯೂಟ್ಸ್ ಎನಿ ಅಮೌಂಟ್, ಅಥವಾ ಏನಾದ್ರು ಮ್ಯೂಚುವಲ್ ಫಂಡ್ ನ ಯೂನಿಟ್ಸ್ ನ ಪರ್ಚೇಸ್ ಮಾಡಿದ್ದೆ ಆದ್ರೆ, ಅಥವಾ UTI ನ ಯೂನಿಟ್ಸ್ ಪರ್ಚೇಸ್ ಮಾಡಿದ್ದೆ ಆದ್ರೆ, ದಟ್ ಕ್ಯಾನ್ ಬಿ ಕ್ಲೇಮ್ಡ್ ಆಸ್ ಡಿಡಕ್ಷನ್. Contribution towards notified home loan account. Home loan account anta ide students. If any amount is contributed by the SSC towards home loan account ಗೆ ಏನಾರ amount contribute ಮಾಡಿದ್ದೆ ಆದ್ರೆ, that can be claimed as deduction. Contribution towards notified pension fund set up by mutual fund or UTI ಅಥವಾ ಮ್ಯೂಚುವಲ್ ಫಂಡಿನ ಪೆನ್ಷನ್ ಫಂಡ್ ಇದ್ದಿದ್ದೆ ಆದ್ರೆ, ನೋಟಿಫೈಡ್ ಪೆನ್ಷನ್ ಫಂಡ್ ಇದ್ದಿದ್ದೆ ಆದ್ರೆ, SSC ಏನಾರು ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆದ್ರೆ, that can be claimed as deduction. Pension fund set up by mutual fund or UTI. Subscription towards any scheme of public sector company engaged in providing long-term finance for purchase or construction of residential houses in India. So understand this point students. Subscription towards any scheme of public sector company ಯಾವ್ದಾದ್ರು ಸ್ಕೀಮ್ ಗೆ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ, if an SSC contributes any amount to the scheme of a public sector company ಯಾವ್ದಾದ್ರು ಸ್ಕೀಮ್ ಗೆ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, and in what business the public sector company is engaged is, if they are engaged in providing long-term finance ನ ಪಬ್ಲಿಕ್ ಸೆಕ್ಟರ್ ಕಂಪನಿ ಕೊಡ್ತಾ ಇದ್ದಾರೆ, ಅಂದ್ರೆ ದೀರ್ಘಾವಧಿಯ ಸಾಲಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಫಾರ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ರೆಸಿಡೆನ್ಷಿಯಲ್ ಹೌಸಸ್ ಇನ್ ಇಂಡಿಯಾದಲ್ಲಿ ರೆಸಿಡೆನ್ಷಿಯಲ್ ಹೌಸ್ ನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಇಫ್ ದ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಆರ್ ಪ್ರೊವೈಡಿಂಗ್ ಲಾಂಗ್ ಟರ್ಮ್ ಫಿನಾನ್ಸ್ ಕೊಡ್ತಾ ಇದ್ದಾರೆ, ಆ ರೀತಿಯ ಪಬ್ಲಿಕ್ ಸೆಕ್ಟರ್ ಕಂಪನಿಯ ಯಾವ್ದಾದ್ರು ಸ್ಕೀಮಿಗೆ SSC ಕಾಂಟ್ರಿಬ್ಯೂಟ್ ಮಾಡಿದ್ರೆ,
that can be claimed as deduction. So in your problem it will be directly given students, public sector company engaged in providing long term finance for purchase or construction of residential house. ಆ ರೀತಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಸ್ಟ್ರೈಟ್ ಅವೇ ATC ಅಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. Subscription towards any scheme of housing board constituted in India for the purpose of planning, development or improvement of city or towns. That is, housing board ಏನಾದ್ರು ಅವ್ರದ್ದು ಯಾವ್ದಾದ್ರು ಸ್ಕೀಮ್ ಇದ್ದು, if an SSC contributes any amount towards the scheme of a housing board ಇನ ಯಾವ್ದಾದ್ರು ಸ್ಕೀಮ್ ಅಲ್ಲಿ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆದ್ರೆ, and these the purpose of housing board is ಅದನ್ನ ಯಾಕೆ ಫಾರ್ಮ್ ಮಾಡಿರ್ತಾರೆ ಅಂದ್ರೆ for the purpose of planning, development or improvement of cities or towns. ಟೌನ್ಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಅಥವಾ ಅದನ್ನ ಡೆವಲಪ್ ಮಾಡ್ಲಿಕ್ಕೆ, ಸಿಟೀಸ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಏನಾದ್ರೂ ಹೌಸಿಂಗ್ ಬೋರ್ಡ್ ಏನಾದ್ರು ರಚನೆ ಮಾಡಿದ್ದೆ ಆದ್ರೆ, ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ ಆದ್ರೆ, ಆ ಹೌಸಿಂಗ್ ಬೋರ್ಡಿನ ಯಾವ್ದಾದ್ರು ಸ್ಕೀಮ್ ಅಲ್ಲಿ SSC ಏನಾದ್ರು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ, ಸಬ್ಸ್ಕ್ರೈಬ್ ಮಾಡಿದ್ದೆ ಆದ್ರೆ, ಅಥವಾ ಆ ಸ್ಕೀಮಲ್ಲಿ ಏನಾದ್ರು ಅಮೌಂಟ್ ತೊಡಗಿಸಿದ್ದೆ ಆದ್ರೆ, ದಟ್ ಕ್ಯಾನ್ ಬಿ ಕ್ಲೇಮ್ಡ್ as ಡಿಡಕ್ಷನ್. Tuition fee paid in India for full-time education of any 2 children. If tuition fees is paid by an SSC in respect of 2 children, ಅಂದ್ರೆ ಇಬ್ಬರ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಟ್ಯೂಷನ್ ಫೀ ಏನಾದ್ರು ಪೇ ಮಾಡಿದ್ದೆ ಆದ್ರೆ, ಸೊ ದಟ್ ಕ್ಯಾನ್ ಬಿ ಕ್ಲೇಮ್ಡ್ as ಡಿಡಕ್ಷನ್. ಟ್ಯೂಷನ್ ಫೀಸ್ ಪೇಡ್ ಬೈ ಅನ್ SSC ಇನ್ ರೆಸ್ಪೆಕ್ಟ್ ಆಫ್ 2 children, ಅಂದ್ರೆ ಮ್ಯಾಕ್ಸಿಮಮ್ 2 children ಗೆ ಸಂಬಂಧಪಟ್ಟ ಹಾಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. 3 children ಇದ್ರೆ 3 ಮಕ್ಕಳದ್ದು ನಾವು ಕ್ಲೇಮ್ ಮಾಡಕ್ಕಾಗಲ್ಲ, ಬಿಕಾಸ್ ದ ಡಿಡಕ್ಷನ್ ಸ್ಪೆಸಿಫೈಸ್ ದ ಲಿಮಿಟ್ ಸ್ಟೂಡೆಂಟ್ಸ್. ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನ ಟ್ಯೂಷನ್ ಫೀಸ್ ಅಂತ ಹೇಳಿದರೆ, ಟ್ಯೂಷನ್ ಫೀಸ್ ಪೇಡ್ ಬೈ ದ SSC ಟು ಎ ಮ್ಯಾಕ್ಸಿಮಮ್ ಆಫ್ 2 children, ಇಬ್ಬರು ಮಕ್ಕಳದ್ದು ಮಾತ್ರ ನಾವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು ಟ್ಯೂಷನ್ ಫೀನ. ಅಂಡ್ ದೇ ಶುಡ್ ಬಿ ಇನ್ವಾಲ್ವ್ಡ್ ಇನ್ ಫುಲ್ ಟೈಮ್ ಎಜುಕೇಶನ್, ಅಂದ್ರೆ ಫುಲ್ ಟೈಮ್ ಎಜುಕೇಶನ್ ತಗೊಳ್ತಾ ಇರಬೇಕಾಗುತ್ತೆ. ಎನಿ ಪೇಮೆಂಟ್ ಟುವರ್ಡ್ಸ್ ಕಾಸ್ಟ್ ಆಫ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಎ ರೆಸಿಡೆನ್ಷಿಯಲ್ ಪ್ರಾಪರ್ಟಿನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಇಫ್ ಎನಿ ಪೇಮೆಂಟ್ ಟುವರ್ಡ್ಸ್ ಕಾಸ್ಟ್ ಆಫ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಎ ರೆಸಿಡೆನ್ಷಿಯಲ್ ಹೌಸ್, ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಲೋನ್ ಬಾರೋ ಮಾಡ್ತಾ ಇದ್ದೀರಾ ಬ್ಯಾಂಕ್ ಇಂದ. ಯಾಕೆ ಲೋನ್ ಬಾರೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಫಾರ್ ದ ಪರ್ಚೇಸ್ ಆಫ್ ಹೌಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್, ಮನೆನ ಕೊಂಡ್ಕೊಳ್ಳೋಕೆ ನೀವು ಬ್ಯಾಂಕ್ ಇಂದ ಲೋನ್ ಪಡಿತಾ ಇರ್ಬೋದು, ಅಥವಾ ಕನ್ಸ್ಟ್ರಕ್ಟ್ ಮಾಡಕ್ಕೆ ಅಂದ್ರೆ ಮನೆನ ಕಟ್ಟಕ್ಕೋಸ್ಕರ ಬ್ಯಾಂಕ್ ಇಂದ ಸಾಲ ಪಡಿತಾ ಇರ್ಬೋದು. ಈಗ ಬ್ಯಾಂಕ್ನವರು ದೇ ವೋಂಟ್ ಗಿವ್ ದ ಲೋನ್ಸ್ ಫಾರ್ ಫ್ರೀ ಸ್ಟೂಡೆಂಟ್ಸ್, ಫ್ರೀ ಆಗಿ ಕೊಡಲ್ಲ. ದ ಪರ್ಸನ್ ಹೂ ಹಸ್ ಬಾರೋಡ್ ದ ಲೋನ್ ಹ್ಯಾಸ್ ಟು ರೀಪೇ ದ ಲೋನ್ ಟು ದ ಬ್ಯಾಂಕ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಅಮೌಂಟ್ ನ ವಾಪಸ್ ಕೊಡಬೇಕಾಗುತ್ತೆ. ಈ ಪಾಯಿಂಟ್ ಪ್ರಕಾರ repayment of loan borrowed for purchase or construction of house property, ಅಂದ್ರೆ ಮನೆಯನ್ನ ಪರ್ಚೇಸ್ ಮಾಡಲಿಕ್ಕೆ ಅಥವಾ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬ್ಯಾಂಕ್ ಇಂದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಸಾಲ ಪಡೆದಿದ್ದೆ ಆದ್ರೆ, ಆ ಸಾಲನ ರೀಪೇಮೆಂಟ್ ಮಾಡ್ತಾ ಇದ್ದಾನೆ SSC, ಅದನ್ನು ವಾಪಸ್ ಪೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದಟ್ ಕ್ಯಾನ್ ಬಿ ಕ್ಲೇಮ್ಡ್ as ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಅಂಡ್ ರಿಮೆಂಬರ್ ಸ್ಟೂಡೆಂಟ್ಸ್, while computing income from house property ಕೇಸಲ್ಲಿ ಆನ್ಯುವಲ್ ವ್ಯಾಲ್ಯೂ ಇಂದ ನಾವು 2 ಡಿಡಕ್ಷನ್ಸ್ ನ ಕ್ಲೈಮ್ ಮಾಡ್ತೀವಿ. ಒನ್ ಇಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30%, ದ ಅದರ್ ಒನ್ ಇಸ್ ಇಂಟ್ರೆಸ್ಟ್ ಆನ್ ಲೋನ್. ಅಂದ್ರೆ ಈ ಮನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲಾರು ಲೋನ್ ತಗೊಂಡಿದ್ದೆ ಆದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಏನ್ ಪೇ ಮಾಡ್ತೀವಲ್ಲ, ದ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್, ಪರ್ಚೇಸ್, ರಿಪೇರ್ ಆರ್ ರಿನೋವೇಷನ್, ಆ ಲೋನಿಗೆ ಸಂಬಂಧಪಟ್ಟ ಹಾಗೆ ಬಡ್ಡಿ ಏನ್ ಪೇ ಮಾಡ್ತಾನೆ SSC, ಇಂಟ್ರೆಸ್ಟ್ ಆನ್ ಲೋನ್, that will be claimed as deduction under section 22. interest on loan na ನಾವು under section 22 ಅಲ್ಲಿ ಡಿಡಕ್ಷನ್ ಆಗಿ ಕ್ಲೇಮ್ ಮಾಡ್ತೀವಿ. that is from the annual value deduction under section 24 ಅಂತ ಬರುತ್ತೆ ಸ್ಟೂಡೆಂಟ್ಸ್. ನಾವೇನ್ ಮಾಡ್ತೀವಿ, ಸ್ಟ್ರೈಟ್ ಅವೇ annual value less deduction less standard deduction at 30% and interest on loan ಅಂತ ತೋರಿಸ್ತೀವಿ. ಈಗ ಅಲ್ಲಿ ಅಂಡರ್ ಸೆಕ್ಷನ್ 22 ಅಂದ್ರೆ ನೀವು ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆನ್ಯುವಲ್ ವ್ಯಾಲ್ಯೂ ಅಂತ 2 ಡಿಡಕ್ಷನ್ ತೋರಿಸುವಾಗ ಅಲ್ಲಿ ಲೋನ್ ಅಮೌಂಟ್ ಡಿಡಕ್ಷನ್ ನೀವು ಕ್ಲೇಮ್ ಮಾಡೋದಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ನ ನೀವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡ್ತೀರಾ. ಅಂದ್ರೆ ಆ ಲೋನ್ ಮೇಲೆ ಏನ್ ಬಡ್ಡಿ ಇದೆ ಅದನ್ನ ನೀವು ಕ್ಲೇಮ್ ಮಾಡ್ತೀರಾ. ಬಟ್ ATC ಅಲ್ಲಿ ಯಾವುದು ಅಂತ ಹೇಳಿದ್ರೆ, ಇಟ್ ಇಸ್ ದ ಲೋನ್ ಅಮೌಂಟ್, ರೀಪೇಮೆಂಟ್ ಆಫ್ ಲೋನ್ ಬಾರೋಡ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ದ ಹೌಸ್ ವಿಲ್ ಬಿ ಕ್ಲೇಮ್ಡ್ as ಡಿಡಕ್ಷನ್. ಇಲ್ಲಿ ನೀವು ಸಾಲನ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನ ನೀವು ATC ಅಲ್ಲಿ ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಿದ್ರೆ, interest on loan will be claimed from the house property annual value. Amount invested in approved debentures and equity shares of a public company engaged in infrastructure including power sector or units of mutual fund. That is amount invested in approved debentures and equity shares of a public company. ಒಂದು ಪಬ್ಲಿಕ್ ಕಂಪನಿಯ ಡಿಬೆಂಚರ್ಸ್ ಅಥವಾ ಈಕ್ವಿಟಿ ಶೇರ್ಸ್ ಅಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ, if an SSC has invested any amount
in the debentures or equity shares of a public company, ಆ ಪಬ್ಲಿಕ್ ಕಂಪನಿ ಯಾವ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿದೆ ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್, ಎಂಗೇಜ್ಡ್ ಇನ್ ಇನ್ಫ್ರಾಸ್ಟ್ರಕ್ಚರ್ ರಿಗಾರ್ಡಿಂಗ್ ಇನ್ಕ್ಲೂಡಿಂಗ್ ಪವರ್ ಸೆಕ್ಟರ್ ಅಲ್ಲಿ ಇರ್ಬೋದು ಅಂತ ಹೇಳಿದ್ರೆ ಪವರ್ ಸೆಕ್ಟರ್ ಹಿಯರ್ ಮೀನ್ಸ್ ಇಟ್ ಇಸ್ ಎಲೆಕ್ಟ್ರಿಸಿಟಿ ಜನರೇಷನ್, ಈ ರೀತಿ ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗಿರ್ಬೋದು. ಅಥವಾ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಯೂನಿಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ that can be claimed as deduction under section 80C. Next one, amount deposited as term deposits for a period of 5 years or more. Andre amount deposited as term deposits for a period of 5 years or more. Andre 5 ವರ್ಷ ಈಗೆಲ್ಲರೂ ಟರ್ಮ್ ಡೆಪಾಸಿಟ್ ಅಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡಿತಾ ಇದ್ರೆ there are various types of deposit students like fixed deposit or it may be savings bank account. ಈ ರೀತಿ ಬೇರೆ ಬೇರೆ ಅಕೌಂಟ್ಸ್ ಇದೆ. ಈಗ ಒಬ್ಬ SSC ಆದವನು ಟರ್ಮ್ ಡೆಪಾಸಿಟ್ ಅಲ್ಲಿ ಏನಾದ್ರು ಅಮೌಂಟ್ ಡೆಪಾಸಿಟ್ ಮಾಡಿತಾ ಇದ್ರೆ, ಟರ್ಮ್ ಡೆಪಾಸಿಟ್ 1 year 2 years ಕಲ್ಲ 5 years or more, 5 ವರ್ಷ ಅಥವಾ ಅದರಿಂದ ಮೇಲ್ಪಟ್ಟು ಇರುವಂತಹ ಟರ್ಮ್ ಡೆಪಾಸಿಟ್ ಅಲ್ಲಿ SSC ಅಮೌಂಟ್ ಡೆಪಾಸಿಟ್ ಮಾಡಿತಾ ಇದ್ರೆ that can be claimed as deduction. I hope you are able to understand. Any amount deposited by an SSC in a term deposit for a period of 5 years or more, 5 ವರ್ಷ ಅಥವಾ ಅದರಿಂದ ಜಾಸ್ತಿ ಟೈಮ್ ಪೀರಿಯಡ್ ಗೆ ಟರ್ಮ್ ಡೆಪಾಸಿಟ್ ಅಲ್ಲಿ SSC ಅಮೌಂಟ್ ಡೆಪಾಸಿಟ್ ಮಾಡಿದ್ದೆ ಆದ್ರೆ that can be claimed as deduction. Subscription to any notified bonds of NABARD ಇನ್ನ ಯಾವ್ದಾದ್ರು ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ that can be claimed as deduction. ಅಥವಾ ಪರ್ಚೇಸ್ ಮಾಡಿದ್ದೆ ಆದ್ರೆ that can be claimed as deduction. Amount deposited in 5-year time deposit scheme in post office in a time deposit scheme. Don't get confused with term deposit and time deposit, students. In case of post office it is not term deposit, it is time deposit, and remember this point. So in case of post office, if an SSC has deposited amount in time deposit scheme in post office in a ಟೈಮ್ ಡೆಪಾಸಿಟ್ ಸ್ಕೀಮ್ ಅಲ್ಲಿ ಏನಾದ್ರು ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆದ್ರೆ, ಅಮೌಂಟ್ ಡೆಪಾಸಿಟ್ ಮಾಡಿದ್ದೆ ಆದ್ರೆ that can be claimed as deduction by the SSC. Contribution to Sukanya Samruddhi account scheme. Sukanya Samruddhi account scheme ಅಲ್ಲಿ ಏನಾದ್ರು ಅಮೌಂಟ್ ಡೆಪಾಸಿಟ್ ಮಾಡಿದ್ದೆ ಅಥವಾ ಅದಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದ್ದೆ ಆದ್ರೆ that can be claimed as deduction. Deposit by an individual or HUF in post office senior citizen savings scheme. There is a scheme in post office, students. It is called as senior citizen savings scheme. If an SSC or if an individual ಅಂತ ಹೇಳಿದ್ರೆ ನಮ್ಮಂತ human beings ಅಥವಾ HUF ಏನಾದ್ರು if it contributes any amount in post office senior citizen savings scheme, that can be claimed as deduction. And remember the deduction amount ಇಷ್ಟು ನಾವು ಕ್ಲೈಮ್ ಮಾಡಬಹುದು 80C ಅಲ್ಲಿ ಅಂತ ಹೇಳಿದ್ರೆ, under 80C the deduction can be claimed to a maximum of rupees 1,50,000. So this is the stipulated limit, students, in respect of 80C ಗೆ ಸಂಬಂಧಪಟ್ಟಾಗೆ ಎಷ್ಟು ಡಿಡಕ್ಷನ್ ಕ್ಲೈಮ್ ಮಾಡಬಹುದು ಅಂತ ಹೇಳಿದ್ರೆ to a maximum of rupees 1,50,000. So these are the points regarding deduction under section 80C. and ಇದಕ್ಕೆ ಸಂಬಂಧಪಟ್ಟಾಗ ಏನೇ ಪೇಮೆಂಟ್ಸ್ ಮಾಡಿದ್ರು 80C ಅಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಯಾವುದು ಅಂತ ಹೇಳಿದ್ರೆ the points which I have explained. And also remember the maximum limit under section 80C, students. The maximum amount of deduction that can be claimed is rupees 1,50,000 under section 80C.